ನಮಸ್ತೆ. ನನಗೆ ಸರ್ಕಾರದಿಂದ ಒಂದೇ ಒಂದು ನಾನು ಚಿತ್ರಕಲಾ ಡಿಪ್ಲೊಮಾ ಮಾಡಿದ್ದೀನಿ. ನನಗೆ ಸರ್ಕಾರದಿಂದ ಒಂದು ಡ್ರಾಯಿಂಗ್ ಟೀಚರಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ನನ್ನ ಜೀವನ ನಡೆಸ್ಕೊಳ್ಳೋಕೆ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ನನಗಿದು ಒಂದೇ ಕೋರಿಕೆ, ನನಗೆ ಕೆಲ್ಸಕ್ಕೆ ತಗೊಳ್ಳಿ, ನನಗೆ ಒಂದು ಜೀವನಕ್ಕೆ ದಾರಿ ಕೊಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ನಾನು ಏನೇ ಮಾಡಲಿ ನಾನು ಸರ್ಕಾರ ಕೆಲಸ ಮಾಡಬೇಕನ್ನೋದೇ ನನ್ನ ಇಷ್ಟ. ಅದು ನಾನು ಸ್ಕೂಲಲ್ಲೇ ಮಕ್ಕಳ ಜೊತೆ ಡ್ರಾಯಿಂಗ್ ಹೇಳ್ಕೊಡೋದು ನನಗೆ ತುಂಬ ಇಷ್ಟ. ನನಗೆ ಸರ್ಕಾರದಿಂದ ಇದೊಂದು ಮನವಿ ಇದೆ. ಈ ಮನವಿ ನನಗೆ ಪೂರೈಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮಂಥವ್ರು ಎಷ್ಟೋ ಜನ ಡಿಸಬಲ್ ಇದ್ದಾರೆ, ವಿಶೇಷಚೇತನರು, ಅವರಿಗೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. 10 ವರ್ಷದಿಂದ ನಾನು ಬದುಕ್ತಾ ಇದ್ದೀನಿ ಸರ್. ಈಗ ವಿಶೇಷಚೇತನ ಸಾಧ್ಯ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಅದರಲ್ಲಿ 10,000 ಕೊಡ್ತಿದ್ದಾರೆ ಸರ್ ನನಗೆ. ಅದರಲ್ಲೇ ಸಾಲಲ್ಲ ಸರ್, ಬಟ್ ನಾನು ಮನೇಲಿ ಕೂತ್ಕೊಳ್ಬಾರ್ದು, ಏನೋ ಒಂದು ಕೆಲಸ ಮಾಡಬೇಕಂತ ಹೋಗ್ತಾಯಿದ್ದೀನಿ. ಸೊ ಆ ಮಕ್ಕಳ ಜೊತೆ ನಾನು ನೋಡಿದ್ರೆ ಖುಷಿ ಆಗುತ್ತೆ. ಸೊ ನನ್ನ ದುಃಖ ಎಲ್ಲ ಮರಿತೀನಿ ನಾನು. ಅವ್ರು ಎಷ್ಟೇ ಕೊಡಲಿ ಅದರ ಮೇಲೆ ನಾನು ಅದರಲ್ಲಿ ತಲೆ ಕೆಡಿಸ್ಕೊತಾ ಇಲ್ಲ. ಅವ್ರು ಕೊಡೋ ಸಂಬಳ ನಾನು ತುಂಬ ತೃಪ್ತಿಯಾಗಿ ನಾನು ಜೀವನ ಮಾಡ್ತಾಯಿದ್ದೀನಿ. ಬಟ್ ಆ ಸಂಬಳ ಏನು ಸಾಲಲ್ಲ. ನನಗೆ ಗೋರ್ಮೆಂಟ್ ಕೆಲಸ ಬೇಕೇ ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ನಾನು ನಮ್ಮ ತಂದೆ ತಾಯಿ ಇದ್ದೀವಿ. ಅವರನ್ನು ನಾನು ಸಾಕಬೇಕು. ಯಾಕಂದರೆ ಇಷ್ಟು ವರ್ಷ ನನ್ನನ್ನು ಸಾಕಿದ್ದಾರೆ. ಈಗ ಅವರಿಗೆ ವಯಸ್ಸಾಗಿದೆ, ಅವರ ಸಾಕೋ ಜವಾಬ್ದಾರಿ ನನ್ನಲ್ಲಿದೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಆದರೂ ನಾನು ಬದುಕಬೇಕನ್ನೋದೇ ನನ್ನ ಹಂಬಲ ಸರ್. ಈ ಪೇಂಟಿಂಗ್ ನಾನು 10 ವರ್ಷದಿಂದ ಮಾಡ್ತಾಯಿದ್ದೀನಿ. ಆರ್ಡರ್ ಬಂದಾಗ ಯಾರಾದರೂ ಕೇಳಿದಾಗ ಅದನ್ನು ಮಾಡಿಕೊಡ್ತೀನಿ. ಅಥವಾ ನಾನೇ ಮಾಡಿದಾಗ ಕೆಲವರು ಯಾರೋ ಟೂರಿಸ್ಟ್ ಬಂದಾಗ ತಗೊಳ್ತಾರೆ. ಅವ್ರು ಎಷ್ಟು ತಗೋತಾರೆ ನಾನು ಏನು ಜಾಸ್ತಿ ಹೇಳಲ್ಲ. ಅವ್ರು ಎಷ್ಟು ಅಂತಾರೆ ಅದನ್ನು ಖುಷಿಪಟ್ಟು ನಾನು ಕೊಡ್ತಾಯಿರ್ತೀನಿ. ಬೆಂಗಳೂರಲ್ಲಿ 10 ವರ್ಷ ಕೆಲಸ ಮಾಡಿದೆ ಸರ್. ಅದರಲ್ಲಿ ಐಗಾ ಇನ್ಸ್ಟಿಟ್ಯೂಟಲ್ಲಿ ಮಾಡಿದೆ. ಅದರಲ್ಲಿ ಇದೇ ಆರ್ಡ್ರ್ ಬರೋದು, ಚಿತ್ರಕಲಾದ ಆರ್ಡ್ರ್ ಬರೋದು ನನಗೆ ಹೊರಗಿನ ದೇಶ ಕಡೆಯಿಂದ. ಸೊ ಅದ್ರಲ್ಲಿ ಮಾಡುವಾಗ ನನಗೆ ಒಂದು ಪೇಂಟಿಂಗಿಗೆ ಇಷ್ಟಂತ ಕೊಡೋರು ಅವರು. ಒಂದು ಪೇಂಟಿಂಗ್ 3 ದಿನ ಆಗೋದು, ಆಯಿಲ್ ಕಲರ್ ಪೇಂಟ್ ಮಾಡಬೇಕು. ಸೊ ಆ ಪೇಂಟಿಂಗಿಗೆ ಬೆಲೆ ಕೊಟ್ಟು ಕೊಡೋರು. ಸೊ ಹಾಗಾಗಿ ತಿಂಗಳಿಗೆ ಅಷ್ಟಂತ ದುಡಿತಾ ಇದೆ. ಸ್ವಲ್ಪ ನಾರ್ಮಲಾಗಿ ಪರವಾಗಿಲ್ಲ ದುಡಿತಾ ಇದೆ. ಕೋವಿಡ್ ಟೈಮ್ ಬಂದಾಗ ಅದನ್ನು ನಂದು ಎಲ್ಲ ಇದಾಗ್ಬಿಡ್ತು ಸರ್. ನಾನು ಪೋರ್ಟ್ರೇಟ್ ಹಾಕ್ತೀನಿ, ಮಾಡ್ಲಿಂಗ್ ಅಂತ ಮಾಡ್ತೀನಿ. ಮಾಡ್ಲಿಂಗ್ ಅಂದರೆ ಅದರಲ್ಲಿ 3-4 ಥರ ಡಿಸೈನ್ ಬರುತ್ತೆ ಒಂದು ಪೇಂಟಿಂಗಲ್ಲೇ. ಆ ಥರ ಹಾಕ್ತೀನಿ. ಮತ್ತು ಲ್ಯಾಂಡ್ಸ್ಕೇಪ್ ಮಾಡ್ತೀನಿ, ಆಯಿಲ್ ಕಲರ್ ಎಲ್ಲ ಮಾಡ್ತೀನಿ ಸರ್. ಸೊ ರೆಗ್ಯುಲರ್ ತಗೊಳ್ತಾರಂತೇನಿಲ್ಲ. ಯಾರೋ ಒಬ್ಬರು ನಾನಾಗಿ ಮಾತಾಡಿಸಿದಾಗ ಏನಾದರೂ ಎಕ್ಸ್ಪ್ಲೇನ್ ಮಾಡಿದಾಗ ಬಂದು ತಗೊಳ್ತಾರೆ ಸರ್. ವಿದೇಶಿಗಳು ತೊಗೊತಾರೆ, ಹಂಪಿಗೆ ಬಂದಿರೋ ವಿದೇಶಿಗಳು ತೊಗೊತಾರೆ. ನಮ್ಮ ಇಂಡಿಯನ್ಸ್ ಏನು ಮಾಡ್ತಾರೆ, ಪೇಂಟಿಂಗ್ ಜಾಸ್ತಿ ತೊಗೊಳಲ್ಲ. ಅವ್ರೇನಾದರೂ ನಾನು ಹೇಳಿದಾಗ ಮೆಹಂದಿ ಹಾಕ್ಸ್ಕೊತಾರೆ, ನಾನು ಮೆಹಂದಿ ಹಾಕ್ತೀನಿ. ಮೆಹಂದಿ ಹಾಕ್ಸ್ಕೊಂಡು ಅವ್ರು ಖುಷಿಯಿಂದ ಎಷ್ಟು ಕೊಡ್ತಾರೆ ಅಷ್ಟು ತೊಗೊಳ್ತೀನಿ ನಾನು. ನಾನು ಅರ್ಥ ಆಗಲಿಲ್ಲ ನನಗೆ. ಚಿತ್ರಕಲೆ ಮಾಡ್ತೀನಿ, ಮೆಹಂದಿ ಹಾಕ್ತೀನಿ. ಹಾಗೆ ಸಂಗೀತ ಅಂತೂ ತುಂಬ ಚೆನ್ನಾಗಿ ಆಡ್ತೀನಿ. ಸಂಗೀತ ನನ್ನ ಪಂಚಪ್ರಾಣ. ಅದರಲ್ಲಿ ತುಂಬ ಆಸಕ್ತಿ ಇದೆ. ಸಂಗೀತ ಹಾಡ್ತೀನಿ ಸರ್. ಹಾಗೆ ಬರೆಯೋದು ಸ್ವಲ್ಪ ಕಮ್ಮಿನೇ ನಾನು. ಅದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ. ಅದನ್ನು ಬಿಟ್ಟು ಎಲ್ಲ ಮಾಡ್ತೀನಿ ಸರ್. ದಿನನಿತ್ಯ ಕೆಲಸ ಆಲ್ಮೋಸ್ಟ್ ನಾನೆಲ್ಲ ಮಾಡ್ಕೊತೀನಿ. ಸ್ವಲ್ಪ ಹೊರಗಡೆ ಹೋದಾಗ ಬಸ್ ಹತ್ತೋದು ಇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡಿಲ್ಲ. ಅದೆಲ್ಲ ನುಗ್ಗಿ ನಾನು ಕೆಲಸ ಮಾಡಬೇಕಂತಲೇ ಓಡಾಡ್ತಾಯಿದ್ದೀನಿ. ನಾನು ನಮ್ಮೂರಿಂದ ಹೊಸಪೇಟೆಗೆ ಬಸ್ಸಲ್ಲೇ ಓಡಾಡ್ತೀನಿ ದಿನ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.